ಶ್ರೀದೇವಿ ಶಿಕ್ಷಣ ಸಂಸ್ಥೆ ಇದೇ ಫೆಬ್ರವರಿ 14ರಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಪಿಯುಸಿ ವಿಭಾಗದೊಂದಿಗೆ ಸೇರಿ ನೀಟ್ ಕುರಿತು ಜಾಗೃತಿ ಕಾರ್ಯಾಗಾರವನ್ನು ಪಿಯು ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಳ್ಳಲಾಗಿದೆ. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಡಾ ಎಂಆರ್ ಉಲಿನಾಯ್ಕರ್ ಅವರು, ದ್ವಿತೀಯ ಪಿಯುಸಿ ಓದುತ್ತಿರುವ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಮೇ 3ರಂದು ಎನ್ಟಿಎನಿಂದ ನೀಟ್ ಪರೀಕ್ಷೆ ಆಯೋಜಿಸಿದ್ದು, ಪರೀಕ್ಷೆ ತೆಗೆದುಕೊಳ್ಳುವ ವಿಧಾನ, ಪರೀಕ್ಷೆ ತಯಾರಿ, ಪ್ರಶ್ನೆ ಪತ್ರಿಕೆಗಳ ಮಾದರಿ, ಉತ್ತರ ನೀಡುವ ವಿಧಾನ ಸೇರಿದಂತೆ ನೀಟ್ಗೆ ಸಂಬಂಧಿಸಿದ ಸಮಗ್ರ ವಿಚಾರಗಳ ಕುರಿತು ನುರಿತ ತಜ್ಞರಿಂದ ವಿಶೇಷ ಬೋಧನೆ, ಸಂವಾದ ಹಾಗೂ ಮಾರ್ಗದರ್ಶನ ಕಾರ್ಯಾಗಾರ ನಡೆಯಲಿದೆ ಎಂದರು. ಪ್ರತಿಯೊಬ್ಬ ತಂದೆ ತಾಯಿಯ ಕನಸು ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಒಳ್ಳೆಯ ಉದ್ಯೋಗಕ್ಕೆ ಹೋಗಬೇಕು ಎಂಬುದಾಗಿದೆ. ಹಾಗಾಗಿ ನೀಟ್ ಮತ್ತು ಸಿಇಟಿ ಬಗ್ಗೆ ಹೆಚ್ಚು ಒತ್ತು ನೀಡುತ್ತಾರೆ. ನೀಟ್ ಪರೀಕ್ಷೆ ತೆಗೆದುಕೊಳ್ಳುವುದು ಬಹುತೇಕ ಆನ್ಲೈನ್ ಪ್ರಕ್ರಿಯೆಯಾಗಿರುವ ಕಾರಣ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟವಾಗುತ್ತದೆ. ಹಾಗಾಗಿ ಇದರ ಬಗ್ಗೆ ತಿಳುವಳಿಕೆ ನೀಡುವ ಸಲುವಾಗಿ ಫೆಬ್ರವರಿ 14ರ ಶನಿವಾರ ಹಮ್ಮಿಕೊಳ್ಳಲಾಗಿದೆ. ಮಕ್ಕಳು ಯಾವ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಬೇಕು, ಉದ್ಯೋಗ ಮಾರುಕಟ್ಟೆಯಲ್ಲಿ ಯಾವ ಕೋರ್ಸ್ಗಳಿಗೆ ಬೆಲೆ ಇದೆ ಎಂಬ ಮಾಹಿತಿಯ ಜೊತೆಗೆ ವೈದ್ಯಕೀಯ, ದಂತ ವೈದ್ಯಕೀಯ, ಆಯುಷ್ ಜೊತೆಗೆ ಹೊಸದಾಗಿ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಬ್ಯಾಚುಲರ್ ಆಫ್ ಆಕ್ಯುಪೇಷನ್ ಥೆರಪಿ ಎಂಬ 2 ಹೊಸ ವಿಷಯಗಳ ಸೇರ್ಪಡೆಗೊಂಡಿವೆ ಎಂದರು. ಇದು ಮುಗಿಯುತ್ತೆ. ಒಂದಿಷ್ಟು ಮಾಹಿತಿ ತಮಗೆ ನಮ್ಮದು ಶ್ರೀದೇವಿ ಶಿಕ್ಷಣ ಸಂಸ್ಥೆ ಅನೇಕ ಕೋರ್ಸ್ಗಳ ಸ್ಕಾಲರ್ಶಿಪ್ಗಳ ಅಸ್ತಿತ್ವಕ್ಕೆ ತಂದಿದೆ. ಶಿಕ್ಷಣ ಸಂಸ್ಥೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಶುಲ್ಕದಲ್ಲಿ ರಿಯಾಯಿತಿ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ವಿದ್ಯಾರ್ಥಿಗಳ ಹಿತರಕ್ಷಣೆಗೆ ಆದ್ಯತೆ ಕೊಡ್ತಾ ಇರ್ತೀವಿ. ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಜನ ಅವ್ರದ್ದು ಎಂಡೋಮೆಂಟ್ ಒಂದಿಷ್ಟು ದುಡ್ಡು ಇಟ್ಬಿಟ್ಟು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಅದ್ರಾಗ ಒಂಥರ ಎನ್ ಸರೋಜಮ್ ಅಂತ ನಮ್ಮ ಪ್ರಿನ್ಸಿಪಾಲ್ ಇದ್ದರು, ಅವ್ರ ಹೆಸರಲ್ಲೇ ವಿಮಲಮ್ಮ ನಾರಾಯಣ ಜೋಶಿ ಅಂತ, ಅವರು ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಪ್ರತಿ ವರ್ಷ ಒಂದು ಪ್ರತಿಭಾ ಪುರಸ್ಕಾರ ಅಂತ ಕೊಡ್ತಾರೆ. ಹಾಗೆ ಫಿಸಿಯೋಥೆರಪಿ ಕೋರ್ಸ್ನೊಳಗೆ ಅಧ್ಯಯನ ಮಾಡುತ್ತಾ ಪ್ರತಿಭಾಂತ ವಿದ್ಯಾರ್ಥಿಗಳಿಗೆ ಸುಧಾ ನಾರಾಯಣಪ್ಪ ಪ್ರತಿಭಾ ಪುರಸ್ಕಾರ ಅಂತ ಒಂದು ಕೊಡ್ತಾ ಇರ್ತೀವಿ ವರ್ಷಕ್ಕೆ. ಹಾಗೆ ರೆಸ್ಪಿರೇಟರಿ ಮೆಡಿಸಿನ್ ಶ್ವಾಸಕೋಶ ಅಧ್ಯಯನ ವಿದ್ಯಾರ್ಥಿಗಳಿಗೆ ಒಂದು ಪುರಸ್ಕಾರ ಕೊಡ್ತಾ ಇರ್ತೀವಿ. ಹಾಗೆ ಹಿಂದುಳಿದ ವರ್ಗದ ಸಮುದಾಯದ ಪ್ರತಿಭಾವಂತ ಮಕ್ಕಳಿಗೆ ನಾವು ಒಂದು 2 ಸ್ಕಾಲರ್ಶಿಪ್ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೇವೆ ಕಳೆದ 2 ವರ್ಷದಿಂದ. ಕನಕ ಮತ್ತು ಅಹಲ್ಯಾಬಾಯಿ ಹೋಳ್ಕರ್ ಅಂತ ಒಂದು ಹುಡುಗ ಒಂದು ಹುಡುಗಿಗೆ ಎಲ್ಲ ಕೋರ್ಸ್ನೂ ಒಂದೊಂದು ವಿದ್ಯಾರ್ಥಿಗಳಿಗೆ, ಅದು ಮೆಡಿಕಲ್ ಒಂದಿಬ್ಬರು, ಕನಕ ಮತ್ತು ಅಹಲ್ಯಾಬಾಯಿ ಹೋಳ್ಕರ್ ಹೆಸರಿನೊಳಗೆ 2 ಸ್ಕಾಲರ್ಶಿಪ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಎಲ್ಲ ಕೋರ್ಸ್ ನಮ್ಮಲ್ಲಿ ಒಂದು 11 ಕೋರ್ಸ್ ಇದೆ. ಒಂದು ಕೋರ್ಸ್ನಿಗೆ ಇಬ್ಬರಿಗೆ, ಒಂದು ಹುಡುಗ ಒಂದು ಹುಡುಗಿಗೆ, 2 MBBS ಹುಡುಗರಿಗೆ, 2 ಇಂಜಿನಿಯರಿಂಗ್ ಹುಡುಗರಿಗೆ, 2 ಪಾಲಿಟೆಕ್ನಿಕ್ಗೆ, 2 ಫಾರ್ಮಸಿ, ಈ ರೀತಿ ಏನೇನು ನಮ್ಮಲ್ಲಿ ಕೋರ್ಸ್ಗಳಿದ್ದಾವೆ ಒಂದು ಹುಡುಗನಿಗೆ ಒಂದು ಹುಡುಗಿ. ಅವ್ರು ಇಲ್ಲಿ ಬಂದು ಜಾಯ್ನ್ ಆಗ್ತಾರೆ. ಮೊದಲನೇ ವರ್ಷ ಜಾಯ್ನ್ ಆದಮೇಲೆ ಆರಿಸ್ಬಿಟ್ಟು ಅವ್ರಿಗೆ ಮುಂದಿನ ಎಲ್ಲ ಅವರು ಫುಲ್ ಕೋರ್ಸು ಫ್ರೀ ಮಾಡ್ತೀವಿ. ಇದೊಂದು ನಾವು ಈ ಸಂಸ್ಥೆಯಿಂದ ಹಿಂದುಳಿದ ಮಕ್ಕಳಿಗೆ ಇದೊಂದು ಫ್ರೀ ಎಜುಕೇಷನ್ ಅಂತ ಒಂದು ವರ್ಷ ಇವ್ರಿಗಿಲ್ಲ. ಮೊದಲು ಅವ್ರು ಇಲ್ಲಿಗೆ ಬರ್ತಾರೆ, CETಯಿಂದ ನೀಟ್ ಏನೇನು ಅವರು ತೊಗೊಂಡು ಬರ್ತಾರಲ್ಲ, ಇಲ್ಲಿ ಬಂದಮೇಲೆ ನಾವು ಹರಿಸ್ತೀವಿ ಮುಂದಿನ ಕೋರ್ಸು. ಅದೊಂದು ವರ್ಷಕ್ಕೊಂದು 22 ಜನ ಅಂದರೆ 4 ವರ್ಷಕ್ಕೊಂದು 80-90 ಜನ ಆಗ್ತಾರೆ. ಸುಮಾರು ಒಂದು 2 ಕೋಟಿ ಅಷ್ಟು ಫೀ ಕನ್ಸೆಷನ್ ಆಗುತ್ತೆ. ಇದರಿಂದ ಒಂದು 4 ವರ್ಷ ನಾವು ಈ ರೀತಿ ಮಾಡ್ಕೊಳ್ತೀವಿ. ಈಗಾಗಲೇ 3ನೇ ವರ್ಷದ್ದು. ಈಗ ಮಾಡ್ತಾ ಹೋದರೆ ಒಂದು ವರ್ಷ ಒಂದು 2 ಕೋಟಿ ಅಷ್ಟು ದುಡ್ಡು ಟ್ರಸ್ಟ್ನಿಂದ ಈ ರೀತಿ ಬಡವರು ಅಥವಾ ಬಡವರಿಗೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಒಂದಿಷ್ಟು ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ. ಇದು 14ನೇ ತಾರೀಕು ಸಂಬಂಧಪಟ್ಟಿಲ್ಲ. ಇದು ನನ್ನ ಸಂಸ್ಥೆ ಬಗ್ಗೆ ನಿಮಗೊಂದಿಷ್ಟು ಮಾಹಿತಿ ಕೊಡ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್, ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಟ್ರಸ್ಟಿಯಾದ ಅಂಬಿಕಾ ಉಲಿನಾಯ್ಕರ್, ಟ್ರಸ್ಟಿಯಾದ ಡಾ ಲಾವಣ್ಯ, ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ ನರೇಂದ್ರ ವಿಶ್ವನಾಥ್, ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಡಾ ಎನ್ ಚಂದ್ರಶೇಖರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.